ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಬರುವಂತಹ ಒಂದು ಸಬ್ಜೆಕ್ಟ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗಲ್ಲಿ ಸ್ಟೆಪ್ಸ್ ಆರ್ ಪ್ರೋಸೆಸ್ ಇನ್ ಕಂಪ್ಯೂಟರೈಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಎನ್ನುವ ಒಂದು ಕಾನ್ಸೆಪ್ಟನ್ನು ಕಲ್ತ್ಕೊಳ್ಳೋಣ. ಏನಿದು ಸ್ಟೆಪ್ಸ್ ಇನ್ ಕಂಪ್ಯೂಟರೈಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್? ಯಾವುದೇ ಒಬ್ಬ ವ್ಯಕ್ತಿ ತನ್ನ ಬಿಸ್ನೆಸ್ಸಲ್ಲಿ ಕಂಪ್ಯೂಟರೈಸೇಷನ್ನ ತರಬೇಕಾದ ಸಂದರ್ಭದಲ್ಲಿ, ಎಸ್ಪೆಷಲಿ ಅಕೌಂಟ್ಸನ್ನು ಕಂಪ್ಯೂಟರೈಸ್ಡ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ಸ್ಟೆಪ್ಸ್ಗಳನ್ನು ಫಾಲೋ ಮಾಡುವಂಥ ಅವಶ್ಯಕತೆ ಇದೆ. ಎನಿ ಫರ್ಮ್ ಹೂ ವಿಶ್ ಟು ಅಡಾಪ್ಟ್ computerization in the field of accounting or accounting system of his business, he should follow certain steps. ಆ ವ್ಯಕ್ತಿ ಈ ಸ್ಟೆಪ್ಸ್ಗಳನ್ನು ಫಾಲೋ ಮಾಡುವಂಥ ಅವಶ್ಯಕತೆ ಇದೆ. Planning and opening of an accounting system. He should have a plan to open an accounting system. ಅವನ ಬಿಸ್ನೆಸ್ನ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ರೆಕಾರ್ಡ್ ಮಾಡುವಂತಹ ಒಂದು ಅಕೌಂಟಿಂಗ್ ಸಿಸ್ಟಮ್ ಇರಬೇಕು ಅಂತ ಆ ವ್ಯಕ್ತಿ ಬಯಸಬೇಕಾಗುತ್ತೆ. ಅದು ಕಂಪ್ಯೂಟರೈಸೇಷನ್ ಆಗಬೇಕು ಅಂತ ಆ ವ್ಯಕ್ತಿ ಬಯಸಬೇಕಾಗುತ್ತೆ. ಎರಡನೇದು ಎಂಟರಿಂಗ್ ಆಫ್ ಡೇಟಾ. ಆ ಕಂಪ್ಯೂಟರ್ ಅಕೌಂಟಿಂಗ್ ಸಿಸ್ಟಮ್ಗೆ ಅಕೌಂಟ್ಸ್ ಮಾಡುವ ಸಂದರ್ಭದಲ್ಲಿ ಡೇಟಾಗಳನ್ನು ಕೊಡಬೇಕಾಗುತ್ತೆ. ಅದು ಎರಡನೇ ಸ್ಟೆಪ್ ಆಗುತ್ತೆ. ಮೂರನೇದು ಆ ಡೇಟಾಗಳನ್ನು ಕೋಡ್ ಮಾಡಬೇಕಾಗುತ್ತೆ. ನಾಲ್ಕನೇದು ಬ್ಯಾಂಕ್ ರೀಕನ್ಸಿಲೇಷನ್ ಮಾಡಬೇಕಾಗುತ್ತೆ. ಐದನೇದು ಪೋಸ್ಟಿಂಗ್ ಆಫ್ ಟ್ರಾನ್ಸಾಕ್ಷನ್ಗಳನ್ನ ಪೋಸ್ಟ್ ಮಾಡಬೇಕಾಗುತ್ತೆ. ಟ್ರಯಲ್ ಬ್ಯಾಲೆನ್ಸ್, ಪ್ರಿಂಟಿಂಗ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಮತ್ತು ಫೈನಲೈಸೇಷನ್ ಆಫ್ ಅಕೌಂಟ್ಸ್. ಈ ಇಷ್ಟು ಸ್ಟೆಪ್ಗಳನ್ನು ಆ ವ್ಯಕ್ತಿ ಫಾಲೋ ಮಾಡಬೇಕಾಗುತ್ತೆ. ಈ ಅಷ್ಟು ಸ್ಟೆಪ್ಗಳನ್ನು ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ಲಾನಿಂಗ್ ಆ್ಯಂಡ್ ಓಪನಿಂಗ್ ಆಫ್ ಎನ್ ಅಕೌಂಟಿಂಗ್ ಸಿಸ್ಟಮ್. ಈ ಚಿತ್ರದಲ್ಲಿ ನೀವು ನೋಡ್ಬೋದು, ಒಬ್ಬ ವ್ಯಕ್ತಿ, ಇಬ್ಬರ ವ್ಯಕ್ತಿಗಳ ಚಿತ್ರನ ನೀವು ಲೆಫ್ಟ್ ಸೈಡಲ್ಲಿ ನೋಡೋಕ್ಕೆ ಸಾಧ್ಯ ಆಗುತ್ತೆ ಪ್ರೆಸೆಂಟೇಷನಿನ. ಒಬ್ಬ ವ್ಯಕ್ತಿ ಆರಾಮಾಗಿ ಕೂತಿದ್ದಾನೆ, ಅದರ ಕೆಳಗಡೆ ಆಟೋಮೇಟೆಡ್ ಪ್ರೋಸೆಸ್ ಅಂತ ಬರ್ತಿದೆ. ಈ ಕಡೆ ವ್ಯಕ್ತಿ ತುಂಬ ಗಾಬರಿಗೊಂಡಿದ್ದಾನೆ, ಅಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದಾನೆ. ಮ್ಯಾನ್ಯುಯಲ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾನೆ. ಆಟೋಮೇಟೆಡ್ ಪ್ರೋಸೆಸ್ ಮತ್ತು ಮ್ಯಾನ್ಯುಯಲ್ ಪ್ರೋಸೆಸ್ಗಿನ ವ್ಯತ್ಯಾಸಗಳೇನಪ್ಪ ಅಂದರೆ, ಮ್ಯಾನ್ಯುಯಲ್ ಪ್ರೋಸೆಸ್ಸಲ್ಲಿ ಎಲ್ಲ ಕೆಲಸಗಳನ್ನು ವ್ಯಕ್ತಿ ಮಾಡ್ತಾ ಇರ್ತಾನೆ. ಆಟೋಮೇಟೆಡ್ ಪ್ರೋಸೆಸ್ಸಲ್ಲಿ ಕಂಪ್ಯೂಟರೈಸ್ ವಿತ್ ದ ಹೆಲ್ಪ್ ಆಫ್ ಕಂಪ್ಯೂಟರ್ ದ ಅಕೌಂಟಿಂಗ್ ಈಸ್ ಕ್ಯಾರಿಡ್ ಔನ್. ಅಕೌಂಟಿಂಗ್ನ ಎಲ್ಲ ಕೆಲಸಗಳನ್ನು ಕಂಪ್ಯೂಟರ್ ಸಹಾಯದಿಂದ ನಾವು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಬಿಸ್ನೆಸ್ ಮಾಡುವಂತಹ ವ್ಯಕ್ತಿ, ಎ ಫರ್ಮ್ ಶುಡ್ ಹ್ಯಾವ್ ಎ ಪ್ಲಾನ್ of opening an accounting system in his business. An accounting system is an important part of a business. Without a definitive system in a place, a business cannot keep track of its own, to whom its own money and any outstanding accounts from its customers. ಪ್ರತಿನಿತ್ಯದ ಬಿಸ್ನೆಸ್ಸಲ್ಲಿ ವಿ ಕಮ್ ಅಕ್ರಾಸ್ ಲಾಟ್ ಆಫ್ ಟ್ರಾನ್ಸಾಕ್ಷನ್ಸ್. ತುಂಬ ಟ್ರಾನ್ಸಾಕ್ಷನ್ಸ್ಗಳಾಗ್ತಾ ಇರುತ್ತೆ. ಆ ತುಂಬ ಟ್ರಾನ್ಸಾಕ್ಷನ್ಗಳಾದ ಸಂದರ್ಭದಲ್ಲಿ ನಾವು ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಎ ಫರ್ಮ್ ಕ್ಯಾನ್ ನಾಟ್ ರಿಮೆಂಬರ್ ಆಲ್ ದ ಟ್ರಾನ್ಸಾಕ್ಷನ್ ವಿಚ್ ಇಸ್ ಅಕರ್ಡ್ ಇನ್ ಎ ಡೇ. ಒಂದು ದಿನದಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ಸ್ ಆಗಿದೆ ಅಷ್ಟು ಟ್ರಾನ್ಸಾಕ್ಷನ್ಗಳನ್ನು ಆ ವ್ಯಕ್ತಿ ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆ ಸಂದರ್ಭದಲ್ಲಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗಳನ್ನು ಟ್ರ್ಯಾಕ್ ಮಾಡೋಕ್ಕೆ ನಮಗೆ ಬೇಕಾಗುವಂಥದ್ದು ಅಕೌಂಟಿಂಗ್ ಸಿಸ್ಟಮ್. ಯಾರಿಗೆ ಎಷ್ಟು ಹಣನ ಕೊಟ್ಟಿದ್ದೀನಿ ಅಥವಾ ಯಾರಿಂದ ನನಗೆ ಎಷ್ಟು ಹಣ ಬರಬೇಕು ಅನ್ನೋದನ್ನು ನಾವು ಏನು ಮಾಡಬೇಕಾಗುತ್ತೆ, ಒಂದು ಲೆಕ್ಕ ಬರೆದಿಟ್ಕೊಳ್ಳೋ ಮೂಲಕ ನಾವು ಅದನ್ನು ತಿಳ್ಕೊಳ್ಬೇಕಾಗುತ್ತೆ. ಆದರೆ ಆ ಲೆಕ್ಕನ ಬರೆದಿಟ್ಕೊಳ್ಳೋ ರೀತಿ ಮ್ಯಾನ್ಯುವಲ್ ಸಿಸ್ಟಮ್ ಆಗಿದ್ದರೆ, ನೀವು ಚಿತ್ರದಲ್ಲಿ ನೋಡ್ತಿರೋ ಹಾಗೆ, ಇಟ್ಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಎ ಲಾಟ್ ಆಫ್ ಟ್ರಾನ್ಸಾಕ್ಷನ್ ಹ್ಯಾಪನ್ಸ್ ಇನ್ ಎ ಡೇ ಆ್ಯಂಡ್ ಯು ಕಾಂಟ್ ರೆಕಾರ್ಡ್ ಆಲ್ ದ ಟ್ರಾನ್ಸಾಕ್ಷನ್ ಅಟ್ ದ ಟೈಮ್ ಆಫ್ ಬಿಸ್ನೆಸ್ ಮಾಡುವ ಸಂದರ್ಭದಲ್ಲೇ ಎಲ್ಲ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ಗಳನ್ನು ಬರೆದಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಆ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಬರೆದಿಟ್ಕೊಳ್ಳೋ ಬದಲು ಆಟೋಮೇಟ್ ಮಾಡಿದ್ರೆ, ಅಕೌಂಟಿಂಗ್ ಸಿಸ್ಟಮ್ನ ಕಂಪ್ಯೂಟರೈಸ್ಡ್ ಮಾಡಿದ್ರೆ ಈಸಿ ಆಗುತ್ತೆ. ಅದು ಮೊದಲನೇ ಸ್ಟೆಪ್ ಅನ್ನೋದನ್ನ ಈ ಚಿತ್ರದಲ್ಲಿ ಮತ್ತು ಈ ಸ್ಲೈಡಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಮತ್ತು ಎರಡನೇ ಸ್ಲೈಡಲ್ಲಿ ಎಂಟರಿಂಗ್ ಆಫ್ ಡೇಟಾ. ಏನಿದು ಡೇಟಾ ಅಂದರೆ, ಡೇಟಾ ಇನ್ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಕನ್ಸಿಸ್ಟ್ ಆಫ್ 4 ಡೇಟಾ ಎಲಿಮೆಂಟ್ಸ್. ನಾವು 4 ಡೇಟಾ ಎಲಿಮೆಂಟ್ಸ್ಗಳನ್ನು ನೋಡೋಕ್ಕೆ ಸಾಧ್ಯ ಆಗುತ್ತೆ. ನೇಮ್ ಆಫ್ ಅಕೌಂಟ್, ಅಕೌಂಟಿಂಗ್ ಕೋಡ್ ಮತ್ತು ಡೇಟ್ ಆಫ್ ಟ್ರಾನ್ಸಾಕ್ಷನ್ ಆ್ಯಂಡ್ ಅಮೌಂಟ್. ನಾವು ಮೊದಲನೇದಾಗಿ ಆ ಅಕೌಂಟ್ ಯಾವುದು ಅಂತ ತಿಳ್ಕೊಬೇಕಾಗುತ್ತೆ. ಆ ಅಕೌಂಟ್ ಯಾವುದು ಅಂತ ತಿಳ್ಕೊಬೇಕಾದ್ರೆ ಆ ಟ್ರಾನ್ಸಾಕ್ಷನ್ ಏನು ಅಂತ ತಿಳ್ಕೊಳ್ಬೇಕಾಗುತ್ತೆ. ನಾವೀಗ ಆ ಟ್ರಾನ್ಸಾಕ್ಷನ್ ಪೇಮೆಂಟ್ ಮಾಡಿದ್ದೀವ ಅಥವಾ ರಿಸಿಪ್ಟ್ ಆಗಿದ್ದ, ನಾವು ಯಾರಿಗಾರು ಒಬ್ಬರಿಗೆ ಪೇಮೆಂಟ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳಿ. ಎ ಫರ್ಮ್ ಹ್ಯಾಸ್ ಡನ್ ಎ ಪೇಮೆಂಟ್ ಆಫ್ 10,000 rupees to
ಟು ಹಿಸ್ ಸಪ್ಲೈಯರ್. ಯಾರೋ ಒಬ್ಬ ಸಪ್ಲೈಯರ್ಗೆ ರಾ ಮೆಟೀರಿಯಲ್ ಸಪ್ಲೈ ಮಾಡೋ ವ್ಯಕ್ತಿಗೆ ನಾವು ಪೇಮೆಂಟನ್ನು ಮಾಡಿದ್ದೀವಿ ಅಂತ. ಆ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಆ ಸಪ್ಲೈಯರ್ನ ಹೆಸರು ಏನಾಗುತ್ತೆ, ABC ಲಿಮಿಟೆಡ್ ಅಥವಾ ABC ಸಪ್ಲೈಯರ್ಸ್ ಅಂತಂದರೆ ಆ ಅಕೌಂಟಿನ ನೇಮ್ ABC ಸಪ್ಲೈಯರ್ಸ್ ಅಂತ ಆಗುತ್ತೆ. ಮತ್ತು ಪ್ರತಿ ಅಕೌಂಟಿಗೆ ನಾವು ಕೋಡನ್ನು ಕೊಡ್ತೀವಿ. ಅದು ನೆಕ್ಸ್ಟ್ನ ಸ್ಟೆಪ್ಪಲ್ಲಿ ನಾವು ತಿಳ್ಕೊಳ್ಳೋಣ ಅಕೌಂಟಿಂಗ್ ಕೋಡ್ ಅಂದರೆ ಏನು ಅಂತ. ಅಲ್ಲಿ ನಿಮಗೆ ವಿವರವಾಗಿ ನಾನು ಅಕೌಂಟಿಂಗ್ ಕೋಡ್ ಅಂದರೆ ಏನು ಅಂತ ಹೇಳ್ತೀನಿ. ಅಕೌಂಟಿಂಗ್ ಕೋಡ್ನ ಮಾಡಬೇಕಾಗುತ್ತೆ. ಜೊತೆಗೆ ಆ ಟ್ರಾನ್ಸಾಕ್ಷನ್ನ ಡೇಟ್ ಮತ್ತು ಅಮೌಂಟನ್ನು ನಾವು ಬರಿಬೇಕಾಗುತ್ತೆ. ಇದು 2ನೇ ಸ್ಟೆಪ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗಲ್ಲಿ. 3ನೇ ಸ್ಟೆಪ್ ಬಂದು ಕೋಡಿಂಗ್ ಅಂತ ಕರಿತೀವಿ. ಹಾಗೆ ನಾನು 2ನೇ ಸ್ಲೈಡಲ್ಲಿ ತಿಳಿಸಿರುವ ಹಾಗೆ ಅಕೌಂಟಿಂಗ್ ಕೋಡ್, ನೇಮ್ ಆಫ್ ದ ಅಕೌಂಟ್, ಅಕೌಂಟಿಂಗ್ ಕೋಡ್. ಈ ಅಕೌಂಟಿಂಗ್ ಕೋಡ್ ಅನ್ನೋದಂದರೆ ಏನು ಅಂದರೆ ದಟ್ ಈಸ್ ಕಾಲ್ಡ್ ಕೋಡಿಂಗ್. ನಾವು ಪ್ರತಿಯೊಂದು ಟ್ರಾನ್ಸಾಕ್ಷನ್ಸಲ್ಲಿ ಬರುವಂಥ ಐಟಮ್ಗಳನ್ನು ನಾವೇನು ಮಾಡ್ತೀವಿ, ಫಂಕ್ಷನ್ಸ್ಗಳನ್ನು ಕೋಡ್ ಮಾಡಿರ್ತೀವಿ. ಹೇಗೆ ಕೋಡ್ ಮಾಡಿರ್ತೀವಿ? ದ ಟರ್ಮ್ ಕೋಡ್ ಮೀನ್ಸ್ ಎ ಸಿಸ್ಟಮ್ ಆಫ್ ಲೆಟರ್ ಆರ್ ಎ ಫಿಗರ್. ಅದನ್ನು ಒಂದು ಲೆಟರ್ ಅಥವಾ ಫಿಗರ್ ಮೂಲಕ ನಾವು ಆರ್ಬಿಟರಿ ಮೀನಿಂಗ್ ಫಾರ್ ದ ಕ್ವಿಕ್ನೆಸ್ ಆಫ್ ಫಾರ್ ಎ ಮೆಷಿನ್ ಪ್ರೊಸೆಸಿಂಗ್ ಆಫ್ ಇನ್ಫಾರ್ಮೇಷನ್. ಮೆಷಿನ್ಗೆ ಪ್ರೋಸೆಸ್ ಮಾಡೋಕ್ಕೆ, ಕಂಪ್ಯೂಟರ್ ಪ್ರೋಸೆಸ್ ಮಾಡೋಕ್ಕೆ ಈಸಿ ಆಗೋ ಹಾಗೆ ನಾವು ಪ್ರತಿಯೊಂದು ಐಟಮ್ಸ್ ಮತ್ತು ಪ್ರತಿಯೊಂದು ಫಂಕ್ಷನ್ಸ್ನ ಕೋಡ್ ಮಾಡಿಟ್ಕೊಳ್ತೀವಿ. ಈ ಚಿತ್ರದಲ್ಲಿ ನೀವು ಕಾಣ್ಬೋದು ಡ್ರೈವರ್ ಅಂತ ಇದೆ. ಅದರಲ್ಲಿ ಅಕೌಂಟಿಂಗ್ ಕೋಡ್ಸ್ ಅಂತ ಇಲ್ಲಿ ನೀವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಈ ಅಕೌಂಟಿಂಗ್ ಕೋಡ್ಸ್ ಡ್ರೈವರ್ ಇಲ್ಲಿದೆ. ಡ್ರೈವರ್ಗೆ ಅಕೌಂಟಿಂಗ್ ಕೋಡ್ ಏನಿದೆ ಅಂದರೆ 66006 ಅಂದರೆ ನ್ಯೂಮರಿಕ್ ಕೋಡಿಂಗನ್ನು ಮಾಡಿದ್ದೀವಿ ನಾವು. ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಡಿಂಗ್ ಏನು ಅಂತ ಬರುತ್ತೆ. ಆವಾಗ ನಾನು ನಿಮಗೆ ಬೇರೆ ಯಾವ್ಯಾವ ರೀತಿಯಲ್ಲಿ ಕೋಡ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನ್ಯೂಮರಿಕ್ ಕೋಡಿಂಗ್ ಮಾಡಿಕೊಡ್ತಾರೆ. ನಾವು ನಮ್ಮ ಹತ್ರ ಇಷ್ಟು ಜನ ಕೆಲಸಗಾರರಿದ್ದಾರೆ, ಇಷ್ಟು ಕೆಲಸಗಾರರಿಗೆ ನಾವು ಸಂಬಳನ ಕೊಡಬೇಕಾಗುತ್ತೆ. ಸಂಬಳವನ್ನು ಕೊಡುವ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಡ್ರೈವರ್, ನರ್ಸ್ ಅಂತ ಬರೆಯೋದಿಲ್ಲ. ಅದಕ್ಕೂ ಪ್ರತಿಯೊಂದಕ್ಕೂ ನಾವು ಕೋಡ್ಗಳನ್ನು ಮಾಡ್ಕೊಂಡಿರ್ತೀವಿ. ಡ್ರೈವರ್ಗೆ 66006 ಅಂತ ಮಾಡ್ಕೊಂಡಿದ್ದೀವಿ. ನರ್ಸ್ ಅಂತ ಇದ್ದಾರೆ, ನರ್ಸಿಗೆ 66004 ಅಂತ ಮಾಡಿದ್ದೀವಿ. ಗಾರ್ಡ್ನರ್ ಅಂತ ಇದ್ದಾರೆ 66001 ಅಂತ ಮಾಡಿದ್ದೀವಿ. ಇದನ್ನು ನಾವೇನಂತ ಕರಿತೀವಿ, ಕೋಡ್. ಆ್ಯಂಡ್ ಪ್ರತಿಯೊಂದನ್ನು ನಾವೇನು ಮಾಡಬೇಕಾಗುತ್ತೆ, ಕೋಡಿಂಗ್ ಮಾಡಬೇಕಾಗುತ್ತೆ ಅಕೌಂಟಿಂಗ್ ಸಿಸ್ಟಮ್ ಅಲ್ಲಿ, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್. ನೆಕ್ಸ್ಟ್ನೇದು ಬಂದು ಬ್ಯಾಂಕ್ ರೀಕನ್ಸಿಲೇಷನ್. ಬ್ಯಾಂಕ್ ರೀಕನ್ಸಿಲೇಷನ್ ಹೇಗೆ ಅಂದರೆ ಪ್ರತಿದಿನದ ಬ್ಯಾಂಕ್ ಸ್ಟೇಟ್ಸ್ಮೆಂಟ್ಗಳನ್ನು ನಾವು ನೋಡಬೇಕಾಗುತ್ತೆ. ನಾವು ಏನಿಲ್ಲಿ ಅಕೌಂಟಿಂಗನ್ನು ಮಾಡಿರ್ತೀವಿ, ನಮ್ಮ ಟ್ರಾನ್ಸಾಕ್ಷನ್ಗಳನ್ನು ಮಾಡಿರ್ತೀವಿ, ಅದಕ್ಕೆ ಎವಿಡೆನ್ಸ್ ಆಗಿ ನಾವು ಬ್ಯಾಂಕ್ ರೀಕನ್ಸಿಲೇಷನ್ನ ಮಾಡಬೇಕಾಗುತ್ತೆ. ಎಷ್ಟು ಪೇಮೆಂಟ್ ಆಗಿದೆ ಮತ್ತು ಎಷ್ಟು ರೆಸಿಪ್ಟ್ಸ್ ಆಗಿದೆ, ಎಷ್ಟು ಡೆಬಿಟ್ ಆಗಿದೆ ಮತ್ತು ಎಷ್ಟು ಕ್ರೆಡಿಟ್ ಆಗಿದೆ ಅನ್ನೋದನ್ನ ನಾವು ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟಲ್ಲಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದು ನೆಕ್ಸ್ಟ್ ಸ್ಟೆಪ್ ಆಗಿರುತ್ತೆ. ಇಡೀ ಬ್ಯಾಂಕ್ ರೀಕನ್ಸಿಲೇಷನ್ನ ಮುಂದಿನ ಹೋಲ್ ಕಾನ್ಸೆಪ್ಟ್ಗಳಲ್ಲಿ ನಾವು ಅದನ್ನು ತಿಳ್ಕೊಳ್ಳೋಣ. ನೆಕ್ಸ್ಟು ಪೋಸ್ಟಿಂಗ್. In computerized posting, an accountant should log into the system and enter the appropriate module. Before posting, he or she should enter all the data, check for errors, correct if necessary, and save it. Once done, system can post data to the relevant accounts. ನಾವು ಮ್ಯಾನ್ಯುಯಲ್ ಅಕೌಂಟಿಂಗಲ್ಲಿ ಏನು ಮಾಡ್ತೀವಿ, ಲೆಡ್ಜರ್ ಪೋಸ್ಟಿಂಗ್ಗಳನ್ನ ನಾವೇ ಮಾಡ್ತೀವಿ. ವೆನ್ ಇಟ್ ಕಮ್ಸ್ ಟು ದ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್, ದ ಲೆಡ್ಜರ್ ಪೋಸ್ಟಿಂಗ್, ಇಲ್ಲಿ ಈ ಚಿತ್ರದಲ್ಲಿ ನೀವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಜರ್ನಲ್ಗಳನ್ನು ನೀವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಜರ್ನಲ್ಗಳು ಹೇಗೆ ಆಟೋಮೆಟಿಕ್ ಆಗಿ ಪೋಸ್ಟ್ ಆಗ್ತಾ ಇದೆ ಅನ್ನೋದನ್ನು ಪಕ್ಕದ ಚಿತ್ರಗಳಲ್ಲಿ ಆರೋ ಮಾರ್ಕ್ಗಳ ಮೂಲಕ ನೀವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಈ ಆರೋ ಮಾರ್ಕ್ಗಳ ಮೂಲಕ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಆಟೋಮೆಟಿಕ್ ಆಗಿ ಲೆಡ್ಜರ್ಗಳಿಗೆ ಪೋಸ್ಟ್ ಆಗುತ್ತೆ ಟ್ರಾನ್ಸಾಕ್ಷನ್ಸು. ಅದನ್ನು ಮಾಡೋಕ್ಕೂ ಮುಂಚೆ ನೀವು ಡೇಟಾ ಏನು ಎಂಟ್ರಿ ಮಾಡಿದೆಯಾ ಅದು ಸರಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಬೇಕಾಗುತ್ತೆ. ಅದನ್ನು ನಾವು ಪೋಸ್ಟಿಂಗ್ ಅಂತ ಕರಿತೀವಿ. ಎಲ್ಲ ಲೆಡ್ಜರ್ಗಳನ್ನು ಪೋಸ್ಟ್ ಮಾಡಾದ್ಮೇಲೆ ಕೊನೆಯದಾಗಿ ನಾವು ಚೆಕ್ ಮಾಡಬೇಕಾಗಿರೋದು ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ಪ್ರಿಂಟಿಂಗ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ನಾವು ಹೇಗೆ ಮ್ಯಾನ್ಯುಯಲ್ ಸಿಸ್ಟಮ್ ಆಫ್ ಅಕೌಂಟಿಂಗಲ್ಲಿ ಬರೆದಿರೋ ಪುಸ್ತಕಗಳನ್ನು ಮೇಂಟೈನ್ ಮಾಡ್ತೀವಿ, ಇಲ್ಲಿ ಹಾರ್ಡ್ ಕಾಪಿಗೋಸ್ಕರ ನಾವು ನಮ್ಮ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಮತ್ತು ಎಲ್ಲ ಲೆಡ್ಜರ್ ಫೈಲ್ಸ್ನ ಏನು ಸಾಫ್ಟ್ ಕಾಪಿಗಳನ್ನು ಮೇಂಟೈನ್ ಮಾಡ್ತೀವಿ ಅದನ್ನು ಪ್ರಿಂಟ್ ತೆಗೆಯೋದ್ರ ಮೂಲಕ ಹಾರ್ಡ್ ಕಾಪಿ ಮೂಲಕ ನಾವು ಸೇವ್ ಮಾಡ್ಬೋದು. ಈ ಟ್ರಯಲ್ ಬ್ಯಾಲೆನ್ಸ್ ಈಸ್ ಎ ರಿಪೋರ್ಟ್ run at the end of accounting period, listing an ending balance in each general ledger account. The report is primarily used to ensure that the total of all debits is equal to total of all credits. ನೀವು ಟ್ರಯಲ್ ಬ್ಯಾಲೆನ್ಸ್ಗಳನ್ನು ತೆಗೆಯೋಕ್ಕೂ ಮುಂಚೆ ಟೋಟಲ್ ಆಫ್ ಡೆಬಿಟ್ ಮತ್ತು ಕ್ರೆಡಿಟ್ ಎರಡು
ಹೊಂದಿಕೆ ಆಗಿದೆಯಾ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು. ಕೆಳಗೆ ACE ಪ್ರಿಂಟರ್ಸ್ ಅಂದರೆ ACE ಪ್ರಿಂಟರ್ಸ್ನ ಒಂದು ಟ್ರಯಲ್ ಬ್ಯಾಲೆನ್ಸನ್ನು ನಾನು ಇಲ್ಲಿ ತಗೊಂಡಿದ್ದೀನಿ. ಐಟಮ್ಸ್ಗಳಿಂದ ಡೆಟಾರ್, ರೆಂಟ್, ಸ್ಯಾಲ್ರಿ, ಕ್ಯಾಶ್ ಮತ್ತು ಸೇಲ್ಸ್ ಇವೆಲ್ಲದನ್ನು ನೋಡಿದ್ದೀವಿ. ನಮಗೆ ಯಾವ್ಯಾವ ಐಟಮ್ ಡೆಬಿಟ್ ಆಗಿದೆ ಮತ್ತು ಎಷ್ಟು ಐಟಮ್ಸ್ ಕ್ರೆಡಿಟ್ ಆಗಿದೆ ಅದನ್ನು ನೋಡ್ಕೊಂಡಿದ್ದೀವಿ. ಮತ್ತು ಎರಡೂ ಬ್ಯಾಲೆನ್ಸ್ ಆಗಿದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ ಪ್ರಿಂಟ್ ಕೊಡೋಕ್ಕೂ ಮುಂಚೆ. ಕೊನೆಯದಾಗಿ ನಾವು ಫೈನಲೈಸೇಷನ್ ಆಫ್ ಅಕೌಂಟ್ಸನ್ನು ಮಾಡಬೇಕಾಗುತ್ತೆ. ಪ್ರಿಪ್ರೇಷನ್ ಆಫ್ P&L ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಪ್ರತಿಯೊಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಏನಿದೆ ಅದು ಆ ಕಂಪನಿಯ ಫಿನಾನ್ಷಿಯಲ್ ಸ್ಟೇಟಸ್ ಅಥವಾ ಫಿನಾನ್ಷಿಯಲ್ ಪೊಸಿಷನ್ನ ಇಂಡಿಕೇಟ್ ಮಾಡುತ್ತೆ. ಡಿಪಿಕ್ಟ್ಸ್ ದ ಫಿನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್ ಅಂತ ನಾನು ಇಲ್ಲಿ ಬರ್ತಿದ್ದೀನಿ. ಫೈನಲೈಸೇಷನ್ ಆಫ್ ಅಕೌಂಟ್ಸ್ ಮಾಡುವ ಮೂಲಕ ಕೊನೆಯ ಸ್ಟೆಪ್ಸನ್ನು ನಾವು ಮುಗಿಸ್ತೀವಿ. ಹೀಗೆ ಕಂಪ್ಯೂಟರೈಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ನಾವು ಈ ಸ್ಟೆಪ್ಸ್ಗಳನ್ನು ಪಾಲಿಸೋದ್ರ ಮೂಲಕ ಸ್ಟೆಪ್ಸ್ ಇನ್ ಕಂಪ್ಯೂಟರೈಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್. ಮೊದಲನೇದಾಗಿ ನಾವು ಅಕೌಂಟಿಂಗ್ ಸಿಸ್ಟಮ್ನ ಪ್ಲ್ಯಾನ್ ಮಾಡಬೇಕು, ಡೇಟಾನ ಎಂಟರ್ ಮಾಡಬೇಕು, ಪ್ರತಿ ಡೇಟಾ ಎಂಟರ್ ಮಾಡೋದನ್ನ ಕೋಡ್ ಮಾಡಿರಬೇಕು. ಜೊತೆಗೆ ಎಲ್ಲ ಕೋಡಿಂಗ್ ಆದ ಮೇಲೆ ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ನ ಚೆಕ್ ಮಾಡ್ಕೋಬೇಕು. ಎಲ್ಲ ಸರಿ ಇದೆ ಅಂದಾಗ ಲೆಡ್ಜರ್ಗೆ ಪೋಸ್ಟಿಂಗ್ ಆಗಬೇಕು. ಪೋಸ್ಟಿಂಗ್ ಆದಮೇಲೆ ನಮ್ಮ ಅಕೌಂಟ್ಸ್ ರೆಡಿಯಾಗಿರುತ್ತೆ. ಆಮೇಲೆ ಟ್ರಯಲ್ ಬ್ಯಾಲೆನ್ಸ್ಗಳನ್ನು ಚೆಕ್ ಮಾಡ್ಕೊಳ್ಬೇಕು. ಆಮೇಲೆ ಪ್ರಿಂಟ್ ಮಾಡ್ಕೋಬೇಕು. ಫೈನಲೈಸೇಷನ್ ಆಫ್ ಅಕೌಂಟ್ಸನ್ನು ಮಾಡಬೇಕು. ಹೀಗೆ ಸ್ಟೆಪ್ಸ್ ಇನ್ ಫಿನಾನ್ಷಿಯಲ್ ಅಕೌಂಟಿಂಗ್ ಈ 7 ಸ್ಟೆಪ್ಸ್ಗಳಲ್ಲಿ ಬರುತ್ತೆ. ಹಾಗಾಗಿ ಇವತ್ತು ನಿಮಗೆ ಸ್ಟೆಪ್ಸ್ ಆರ್ ಪ್ರೋಸೆಸ್ ಇನ್ ಕಂಪ್ಯೂಟರೈಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಪಾಠ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಥ್ಯಾಂಕ್ ಯು.